ತಣ್ಣಂಗಿದ್ದ ಬಳ್ಳಾರಿ ಈಗ ಕೊತ ಕೊತ ಕುದಿಯುತ್ತಿದೆ. ಕೇವಲ ಬ್ಯಾನರ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಇವತ್ತು ಇಡೀ ಬಳ್ಳಾರಿಯನ್ನ ಆಪೋಷಣ ತೆಗೆದುಕೊಂಡಿದೆ. ಒಂದು ಜೀವ ಕೂಡ ಬಲಿಯಾಗಿದೆ. ಹಾಗಾದ್ರೆ ಎಲ್ಲಿಂದ ಶುರುವಾಯಿತು, ಎಲ್ಲಿಗೆ ಬಂದು ನಿಂತಿದೆ, ಏನೇನಾಯ್ತು, ಈಗ ಹೇಗಿದೆ ಬಳ್ಳಾರಿಯಲ್ಲಿ ಚಿತ್ರಣ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬಳ್ಳಾರಿಯಲ್ಲಿ ಭುಗಿಲೆದ್ದ ಬ್ಯಾನರ್ ಗಲಾಟೆ. ಬ್ಯಾನರ್ ಕಿಚ್ಚಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿ. ಕಾರಲ್ಲಿ ಇಳಿತಾ ಇದ್ದೀನಿ ನಾನು, ತಕ್ಷಣ ಕಲ್ಲು ತೂರಾಟ ಮತ್ತು ಫೈರಿಂಗ್ ಸ್ಟಾರ್ಟ್ ಆಯಿತು. ಅವನ ಜೀವನ, ಅವನ ಬದುಕೆ ಅಷ್ಟು. ಜನ ಹಾಳಾಗೋಗಕ್ಕೂ, ನಾನು ಸುಖವಾಗಿರ್ಬೇಕು, ಇಲ್ಲಿ ಯಾರ ಹೆಸರು ಬರಬಾರ್ದು, ನನ್ನ ಹೆಸರು ಬಿಟ್ಟು ಯಾರ್ದು ಅಂತೇಳಿ ಅವನದು. ಈ ಬುಲೆಟ್ ನನ್ನ ಕೈಗೆ ಸಿಕ್ಕಿರೋದು. ದಂಡೆತ್ತಿ ಬರುತ್ತಿರುವ ಕಾರ್ಯಕರ್ತರನ್ನ ತಡೆಯಲು ಹರಸಾಹಸ ಪಡುತ್ತಿರುವ ಪೊಲೀಸರು, ನುಗ್ಗಿದವರನ್ನ ತಡೆಯಲು ಗಾಳಿಯಲ್ಲಿ ಗುಡ್ಡು ಹಾರಿಸುತ್ತಿರುವ ಖಾಕಿ. ಗಲಾಟೆ ನಡುವೆ ತೂರಿ ಬರುತ್ತಿರುವ ಕಲ್ಲುಗಳು, ಪೊಲೀಸಪ್ಪನ ಕೈಗೆ ಬಲವಾದ ಗಾಯ, ಕಣ್ಣೀರಿಟ್ಟ ಖಾಕಿ. ಗಲಾಟೆ ನಿಯಂತ್ರಿಸಲು ಬಂದ ಮಾಜಿ ಸಚಿವ ಶ್ರೀರಾಮುಲು, ವಾಗ್ವಾದ, ಬಳ್ಳಾಟ, ನೂಕಾಟ. ಬುಲೆಟ್ ತೋರಿಸುತ್ತಿರುವ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ. ಬ್ಯಾನರ್ ಬಡಿದಾಟಕ್ಕೆ ಬಳ್ಳಾರಿ ನಗರ ಅಕ್ಷರಶಃ ದಗದಗ ಅಂತ ಹೊತ್ತಿ ಉರಿತಾ ಇದೆ. ಶಾಸಕ ನಾರಾ ಭರತ್ ರೆಡ್ಡಿ, ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಬ್ಯಾನರ್ ಕಟ್ಟುವ ಗಲಾಟೆ ಹಿಂಸಾಚಾರಕ್ಕೆ ತಿರುಗಿದೆ. ಪರಸ್ಪರ ಫೈರಿಂಗ್ನಿಂದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಇದೀಗ ಬಲಿಯಾಗಿದ್ದಾರೆ. ಶನಿವಾರ ವಾಲ್ಮೀಕಿ ಜಯಂತಿ ಇರೋದ್ರಿಂದ ಬಳ್ಳಾರಿ ನಗರದಲ್ಲಿ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಬ್ಯಾನರ್ ಕಟ್ಟಿದ್ದಾರೆ. ರಾತ್ರಿ ಜನಾರ್ದನ್ ರೆಡ್ಡಿ ಮನೆ ಮುಂದೆಯೂ ಕೂಡ ಬ್ಯಾನರ್ ಕಟ್ಟಲು ಹೋಗಿದ್ದಾರೆ. ಆಗ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನಮ್ಮ ಮನೆ ಮುಂದೆ ಬ್ಯಾನರ್ ಕಟ್ಟಬೇಡಿ ಎಂದಿದ್ದಾರೆ. ಆಗ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಶುರುವಾದ ಗಲಾಟೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಕಲ್ಲು ದೊಣ್ಣೆಗಳನ್ನು ಬೀಸಿಕೊಂಡಿದ್ದಾರೆ. ಇನ್ನು ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆ ಗನ್ ಮ್ಯಾನ್ಗಳು ಫೈರಿಂಗ್ ಮಾಡಿದ್ದಾರೆ. ಆಗ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ಗೆ ತಗುಲಿ ಪ್ರಾಣ ಬಿಟ್ಟಿದ್ದಾನೆ. ಬೆಂಬಲಿಗ ಸಾವಿಗೀಡಾಗ್ತಾ ಇದ್ದಂತೆ ಶಾಸಕ ನಾರಾ ಭರತ್ ರೆಡ್ಡಿ ಓಡೋಡಿ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಕೂಡಲೇ ಬಂಧಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅವನು ಅರೆಸ್ಟ್ ಆಗಬೇಕು, ಅವನ ಮೇಲೆ ಮರ್ಡರ್ ಕೇಸ್ ಫೈಲ್ ಆಗಿ ಅರೆಸ್ಟ್ ಆಗಲೇಬೇಕು. ಇವತ್ತು ಯಾರು ಕಾನೂನು ಸುವ್ಯವಸ್ಥೆಯನ್ನು ಇವತ್ತು ಇಡೀ ಬಳ್ಳಾರಿಯಲ್ಲಿ ಕೆಡಿಸಬೇಕು, ಜಿಲ್ಲೆಯಲ್ಲಿ ಕೆಡಿಸಬೇಕು ಅಂತ ಹೇಳಿ ಇವತ್ತೇನು ಪಣ ತೊಟ್ಟಿದ್ದಾರೆ ಅವರು, ಅವ್ರ ಕುಟುಂಬದವರು, ಅವ್ರ ಸ್ನೇಹಿತರು, ಇವ್ರನ್ನೆಲ್ಲರಿಗೂ ಶಿಕ್ಷೆ ಆಗಬೇಕು. ಅವರು ತಕ್ಷಣಕ್ಕೆ ಜೈಲಿಗೆ ಹೋಗ್ಬೇಕಂತೇಳಿ ನಾವು ಆಗ್ರಹಿಸ್ತಾರೆ. ಸತೀಶ್ ರೆಡ್ಡಿ ಗನ್ ಮ್ಯಾನ್ ಗುಂಡು ಹಾರಿಸಿದ್ದಾನೆ. ಅಭಿವೃದ್ಧಿ ಮಾಡೋದಕ್ಕೆ ಇವ್ರಿಗೆ ಹಣ ಇಲ್ಲ, ಅಭಿವೃದ್ಧಿ ಮಾಡುವಂತದ್ರಲ್ಲಿ ವೈಫಲ್ಯ ಆಗಿದ್ದಾನೆ ಅವನ ಶಾಸಕ. ಅವನಿವಾಗ ಒಂದು ಸಣ್ಣ ವಾಲ್ಮೀಕಿ ಪುತ್ಥಳಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನಾನು ಶ್ರೀರಾಮುಲು ಅವರು ಮಂತ್ರಿಗಳಾಗಿದ್ದಾಗ 8 ಕೋಟಿಯಲ್ಲಿ ವಾಲ್ಮೀಕಿ ಭವನ ಕಟ್ಟಿದ್ದಂಥವ್ರು ನಾವು. 20 ಅಡಿ ವಾಲ್ಮೀಕಿ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದಂಥವ್ರು ನಾವು. SP ಸರ್ಕಲ್ ಅಂತ ಇದ್ದಿದ್ದನ್ನ ವಾಲ್ಮೀಕಿ ವೃತ್ತ ಅಂತ ಮಾಡಿದ್ದಂಥವ್ರು ನಾವು. ಅಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನು ಇಟ್ಟಿದ್ದಂಥವ್ರು ನಾವು. ನನ್ನ ಹತ್ಯೆಗೆ ಯತ್ನಿಸಿದ್ದಾರೆ. ಒಂದು 3-4 ಗುಂಡು ಹಾರಿಸಿದ್ದು, ಒಬ್ರು ಇಬ್ರು ಗನ್ಮೇನ್ಗಳು, ಇಬ್ಬರು ಸ್ಟ್ರೈಟ್ ಅವೇ ಅವನು ಸತೀಶ್ ರೆಡ್ಡಿ ನಮ್ಮ ಹುಡುಗರು ಹೇಳ್ತಾ ಇದ್ರು. ರೆಡ್ಡಿ ಅವರಲ್ಲಿ ಜನಾರ್ದನ್ ಅಲ್ಲೇ ನಿಂತಿದ್ದಾನೆ ಅಂತಂದ್ರೆ 20 ಅಡಿ ಡಿಫರೆನ್ಸ್ ಅಷ್ಟೇ. ಬುಲೆಟ್ ಬಂದು ಕರೆಕ್ಟ್ ಆಗಿ ನನ್ನ ಹತ್ರ 2 ಬುಲೆಟ್ಗಳು ಬಿತ್ತು, ಸ್ಟ್ರೈಟ್ ಅವೇ ಅಲ್ಲೇ. ನೀವು ಬೇಕಾದ್ರೆ ವಿಡಿಯೋಗಳಲ್ಲಿ ನಮ್ಮನ್ನ ದಿವಾಕರ್, ನಮ್ಮ ಹುಡುಗರೆಲ್ಲ ನನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ನನ್ನ.
ನಮ್ಮ ಕಾರ್ಯಕರ್ತರು ನನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಜಸ್ಟ್ ಕಾರ್ ಇಳಿದಿದ್ದೀನಿ, ಎಲ್ಲ ಕ್ಷಣಗಳಲ್ಲಿ ನಡೆದಿರುವಂತದ್ದು. ಬಳ್ಳಾರಿ ದಗದಗಿಸ್ತಾ ಇದ್ದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾರಾ ಭರತ್ ರೆಡ್ಡಿಗೆ ಫೋನ್ ಮಾಡಿ ಮಾಹಿತಿಯನ್ನು ಕೇಳಿದ್ದಾರೆ. ಸದ್ಯ ಬಳ್ಳಾರಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಐಜಿ ವರ್ತಿಕಾ ಕಟಿಯಾರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಕ್ತಸಿಕ್ತವಾದ ಬಳ್ಳಾರಿ, ಕೋತ ಕೊದ್ದ ಬಳ್ಳಾರಿ. ಒಂದು ಜೀವವನ್ನ ಇವರ ದ್ವೇಷದ ರಾಜಕಾರಣಕ್ಕೆ ಪಡ್ಕೊಂಡಂತ ಬಳ್ಳಾರಿಯಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಈಗ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಫೋನ್ ಮೂಲಕ ಡಿಜಿ ಐಜಿಪಿ ರೇಂಜ್ನ ಐಜಿಪಿಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಶಾಂತಿ ಕಾಪಾಡಲು ಅಗತ್ಯ ಕ್ರಮವನ್ನು ಪಾಲಿಸಲು ಪರಮೇಶ್ವರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿ ಫೈರಿಂಗ್ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಹೋಮ್ ಮಿನಿಸ್ಟರ್. ಫೋನ್ ಮೂಲಕ ಡಿಜಿ ಐಜಿಪಿ ರೇಂಜ್ನ ಐಜಿಪಿಯಿಂದ ಮಾಹಿತಿ ನೀಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಶಾಂತಿ ಕಾಪಾಡೋದಕ್ಕೆ ಬಳ್ಳಾರಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಂಪೂರ್ಣವಾಗಿ ಪೊಲೀಸರು ಹದ್ದುಬಸ್ತಿನಲ್ಲಿ ಎಲ್ಲರನ್ನ ಇಡಬೇಕು ಅಂತೇಳಿ, ಶಾಂತಿಯನ್ನ ಕಾಪಾಡಬೇಕು ಅಂತೇಳಿ. ನೋಡಿ, ರಸ್ತೆಯಲ್ಲಿ ಫೈರಿಂಗ್ ಆಗತ್ತೆ, ಯಾರೋ ಒಬ್ರು ಖಾಸಗಿ ವ್ಯಕ್ತಿಗಳು ಗನ್ಮ್ಯಾನ್ಗಳು ಫೈರಿಂಗ್ ಮಾಡ್ತಾರೆ, ಪೊಲೀಸರ ಮೇಲೆ ಕಲ್ತೂರಾಟ ಆಗತ್ತೆ, ಎರಡು ಗುಂಪುಗಳ ನಡುವೆ ಸಾವಿರಾರು ಜನ ಬಂದವರು ಹೊಡೆದಾಡ್ಕೊಳ್ತಾರೆ, ಎಂಎಲ್ಎಗಳು ಬರ್ತಾರೆ, ಪರಿಸ್ಥಿತಿ ಕಂಟ್ರೋಲ್ ತಪ್ಪು ಹೋಗುತ್ತೆ, ಗೋಲಿಬಾರ್ ಆಗುತ್ತೆ, ಲಾಠಿ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಬಳ್ಳಾರಿಯಲ್ಲಿ ಹಳಿ ತಪ್ಪಿ ಹೋಗಿದೆ ಅನ್ನೋದನ್ನ ನಾವಿಲ್ಲಿ ಆಲೋಚನೆ ಮಾಡಬೇಕಾದದ್ದು. ಓರ್ವ ವ್ಯಕ್ತಿ ಇದರಲ್ಲಿ ಬಲಿಯಾಗ್ತಾನೆ ಅಂತೇಳಿ ಹೇಳಿದ್ರೆ ಎಂತ ದುಸ್ಥಿತಿ ಇದು ರಾಜ್ಯದ್ದು.